ಸೊ ತಾವು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣ ಬಹಳಷ್ಟು ಕಂಟೆಸ್ಟೆಂಟ್ಗಳನ್ನ ನೋಡಿದ್ರಿ. ಸೊ ಏನ್ ಅನ್ನಿಸ್ತು ಅಟ್ ದಟ್ ಮೂಮೆಂಟ್? ತಾವ್ ಸರ್ವೈವ್ ಆಗ್ತೀರಿ, ಒಂದು ರಫ್ ಆಗಿ ಥಾಟ್ ಬರುತ್ತಲ್ಲ, ಇಲ್ಲ ಹೆಂಗುರು ಇವ್ರಗಳ ಜೊತೆ ಅಂತ ಏನಾದ್ರು ಅನ್ನಿಸ್ತಾ? ಏನಿಲ್ಲ, ನಂಗೆ ಆಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು ಹೋಗ್ಬೇಕಾದ್ರೆ. ನಾನು ಪಕ್ಕ ಏನೇ ಇದ್ರು ನಂಗೆ ಕಾಕ್ರೋಚ್ ಸುದಿ ಅವರೊಬ್ರು ಇರ್ತಾರೆ ಅಂತ ಗೊತ್ತಿತ್ತು. ನಂಗೆ ಲಿಟ್ರಲಿ ಓಕೆ, ನಂಗೆ ಒಬ್ರು ಕಾಂಪಿಟೇಷನ್ ಇರೋದು ಮೋಸ್ಟ್ಲಿ ಕಾಕ್ರೋಚ್ ಸುದಿ ಅಂತ ಅನಿಸ್ತು. ಅವ್ರ ಜೊತೆ ಹೋಗಿ ನೋಡೋಣ ಯಾವ ಥರದ್ದು ಬಾಂಧವ್ಯ, ಯಾವ ಥರದ್ದು ಫ್ರೆಂಡ್ಶಿಪ್ ಬೆಳೆಯುತ್ತೆ, ಏನು ಮಾಡುತ್ತೆ ಅಂತ, ಏನಾಗುತ್ತೆ ಅಂತೆಲ್ಲ ನೋಡೋಣ ಅಂತಿದ್ದೆ. ಬಟ್ ಗೇಮೇ ಚೇಂಜ್ ಆಗ್ಬಿಡ್ತು ಅಷ್ಟರಲ್ಲಿ. ತುಂಬ ವೆರಿ ಡಿಫ್ರೆಂಟ್ ಥಿಂಗ್ಸ್ ಹ್ಯಾಪೆಂಡ್ ಅಟ್ ದ ಮೂಮೆಂಟ್. ಹೋಗಿದೆ, ಕೆಲವು ಜನ ಫ್ರೆಂಡ್ಸ್ ಆಗ್ಬಿಟ್ರು, ಇಮಿಡಿಯೇಟ್ ಆಗಿ ಒಂದು ಸರ್ಕಲ್ ಫಾರ್ಮ್ ಆಗ್ಬಿಡ್ತು. ಆ ಸರ್ಕಲ್ ಒಳಗೆ ಯಾರನ್ನು ಬಿಟ್ಕೊಂಡಿಲ್ಲ, ಬಿಟ್ಕೊಳಕ್ಕೆ ನಾವು ಒಳಗೆ ಹೋಗಿ ಟ್ರೈ ಮಾಡಿದ್ರೆ ಆಗ್ತಾ ಇರಲಿಲ್ಲ. ಎಷ್ಟೋ ಸಲ ನಮ್ಮನ್ನ ಇಗ್ನೋರ್ ಮಾಡೋದು, ನಮ್ಮನ್ನ ರೆಸ್ಪಾಂಡ್ ಮಾಡದೆ ಇದು ಮಾಡೋದು, ಆಮೇಲೆ ನಾಮಿನೇಟ್ ಮಾಡಾದ್ಮೇಲೆ ನಮ್ಮ ಜೊತೆ ಮಾತಾಡ್ಸೋದು, ಸಿಕ್ಕಾಪಟ್ಟೆ ಆಟನ ತಲೆಯಲ್ಲಿ ಇಟ್ಕೊಂಡು ಯಾವ ಥರ ಆಟ ಆಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿಗಳು ಕೆಲವು ಜನ. ನಾವೆಲ್ಲ ಹೋಗ್ಬಿಟ್ಟು ನಮ್ದು ಏನಪ್ಪ, ನಾವು ಮಾತಾಡೋದು ನಮ್ಮ ಕೆಲಸ, ಅಲ್ಲೋಗಿ ಮಾತಾಡ್ತೀವಿ, ನಾ ಸಕ್ಕದಾಗಿ ಮಾತಾಡ್ತೀವಿ, ಏನು ಬೇಕು ಏನು ಕೊಡ್ತೀರಾ ಮಾತಾಡ್ತೀವಿ, ಬಟ್ ಮುಖ ಕೊಡ್ದಂಗೆ ಹೇಳ್ತೀನಿ ಅಷ್ಟೇ ಅಂತ. ಕೆಲವೊಂದು ಜಾಗಗಳಲ್ಲಿ ಮುಖ ಕೊಡ್ದಂಗೆ ಹೇಳಿದ್ರೆ ಅದು ಏನು ಹೇಳೋದು, ನಾನೇ ನಿಮಗೆ ಹೇಳಬೇಕು, ನಾ ಇದೆಲ್ಲ ಮಾಡಿದ್ದೀನಿ, ನಾ ಟೆಲಿಕಾಸ್ಟ್ ಬೇರೆ ಮಾಡಿಲ್ಲ ಅವ್ರುಗಳು, ದೊಡ್ಡ ಮನುಷ್ಯರು. ಸೊ ಈ ರೀತಿ ಮೇ ಬಿ ಎಲ್ಲೊಂದು ಕಡೆ ಇಂಟಿಮಿಡೇಟಿಂಗ್ ಫೀಲ್ ಆಗಿರ್ಬೋದು ನನ್ನಿಂದ. ಕೆಲವು ಜನ ಓಪನ್ ಅಪ್ ಆಗಿಲ್ಲ ಅಂತ ಬೇರೆ ಹೇಳಿದ್ರು. ಓಪನ್ ಅಪ್ ಆಗಬೇಕು ಅಂದರೆ ಯಾರಾದ್ರೂ ಮಾತಾಡ್ತಾ ಇರಬೇಕಾದ್ರೂ ಕಿವಿಗಳು ಕೇಳಿಸ್ಕೋಬೇಕಲ್ಲ. ಕೇಳಿಸ್ಕೊಳ್ಳದೆ ಬರೀ ಹೇಳ್ತಾ ಇರುವಂತಹ ಬಾಯಿಗಳಿದ್ರೆ ಏನು ಮಾಡೋದು ಪ್ರಾಬ್ಲಮ್? ಹೇಳೋರು ಜಾಸ್ತಿ, ಕೇಳೋರು ಕಮ್ಮಿ. ಅಲ್ಲಿ ದಟ್ಸ್ ದ ಪ್ರಾಬ್ಲಮ್. ನಾನು RJ ಅನ್ನೋ ಕಾರಣಕ್ಕೆ ಎಲ್ಲರ ಮುಂದೆ ಕೂಗಕ್ಕಾಗಲ್ವಲ್ಲ, ಕೇಳಿಸ್ಕೊಳ್ರೋ ಇದೇ ನನ್ನ ಕತೆ ಅಂತ. ಅದು ನಮ್ಮ ಬಸಪ್ಪ ಅವ್ರು ಚೆನ್ನಾಗಿ ಮಾಡ್ತಾರೆ. ಅದು ನನ್ನ ಕೆಲಸ ಅಲ್ಲ. ಸೊ ಅಟೆನ್ಷನ್ ಸೀಕಿಂಗ್ ಕಮ್ಮಿ ಮಾಡಿದ್ರಿ ಅಂತ ಹೇಳ್ತೀನಿ. ಅಟೆನ್ಷನ್ ಸೀಕಿಂಗ್ ನಾನು ಮೋಸ್ಟ್ಲಿ ಮಾಡಲ್ಲ. ಅಟೆನ್ಷನ್ ಅದೇ ಪ್ಲಸ್ ಪಾಯಿಂಟ್. ಅದು ಮಾಡಿದ್ರೇನೆ ಬಿಗ್ ಬಾಸ್ ಮನೇಲಿ ಉಳಿಬಹುದು ಅನ್ನೋದೇನಾದ್ರೂ ಇದೆಯಾ ನಿಮ್ಮ ಅಭಿಪ್ರಾಯ? 100% ಆಫ್ಕೋರ್ಸ್. ಇಲ್ದೇ ಇರೋ ಕಾರಣಕ್ಕೆ ಜಗಳ ಆಡೋದು, ಸುಮ್ಮನೆ ಜೋರ್ ಮಾಡೋದು, ವಾಯ್ಸ್ ರೇಸ್ ಮಾಡೋದು, ಅದೆಲ್ಲ ತುಂಬಾ ಈಸಿಯಾಗಿ ಅಟೆನ್ಷನ್ ಸಿಗುತ್ತೆ. ನಾನು ಸುಮ್ಮನೆ ಇಲ್ಲಿ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಹಿಂಗೆ ನಾನು ನಾರ್ಮಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಮಗ ಯಾರು ಅಂತ ಹೇಳಿದಾಗ ಎಲ್ಲರೂ ಅಟೆನ್ಷನ್ ಇಮಿಡಿಯೇಟ್ ಆಗಿ ನನ್ನ ಮೇಲೆ ಬರುತ್ತೆ ಅಲ್ವಾ? ಸೊ ಆ ರೀತಿ ಕೂಗಿದಾಗ ಅಟೆನ್ಷನ್ ಬಂದ್ಬಿಡುತ್ತೆ. ಬಟ್ ಏನಕ್ಕೆ ಅಟೆನ್ಷನ್ ಬರ್ತಾ ಇರೋದು? ಇಟ್ ಶುಡ್ ಮೇಕ್ ಸೆನ್ಸ್. ಏನಕ್ಕೆ ಅಟೆನ್ಷನ್ ಸೆಳಿತಾ ಇರೋದು ನಿಮ್ಮ ಕಡೆಗೆ ಅಂತ. ಇನ್ನೊಬ್ರು ಮಾತಾಡ್ತಾ ಇದ್ರೆ ಅವ್ರ ಮಾತನ್ನ ಕಂಪ್ಲೀಟ್ ಮಾಡಕ್ ಬಿಡಿ, ಅದಾದ್ಮೇಲೆ ನೀವು ಮಾತಾಡಿ. ಇಲ್ಲ ನಂದೆಲ್ಲಿಡ್ಲಿ ಅಂತ ಎಲ್ಲರೂ ಬಂದ್ಬಿಡ್ತಾರೆ. ಅದೊಂದು ಪ್ರಾಬ್ಲಮ್ ನಂಗೆ ಎಲ್ಲೊಂದ್ ಕಡೆ, ಅದೊಂದು ಬೇಜಾರಾಗ್ಬಿಡ್ತು. ಐ ಆಮ್ ನಾಟ್ ಅ ಕಂಟೆಸ್ಟೆಂಟ್ ಹೂ ಡಿಸರ್ವ್ಸ್ ಟು ಕಮ್ ದಿಸ್ ಸೂನ್ ಮ್ಯಾಮ್. ಅದೊಂದು ಸಿಕ್ಕಾಪಡೆ ಉರ್ದೋಗ್ಬಿಡುತ್ತೆ ಕೆಲವೊಂದ್ಸಲ. ಅದು ನನ್ನ ಜೊತೆ ಇದ್ದಂತಹ ಜಂಟಿಯಿಂದ ಕಾರಣನೋ, ಅದು ಏನು ಕಾರಣನೋ ಗೊತ್ತಿಲ್ಲ, ಅಥವಾ ಫ್ರೆಂಡ್ ಸರ್ಕಲ್ ನಡುವೆ ನಾನು ನುಗ್ಗಕ್ಕಾಗಿಲ್ವೋ, ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಎಲ್ಲಿದ್ನೋ ಇದ್ದಿದ್ದ ಜಾಗದಲ್ಲಿ ನಾನು ಒಳ್ಳೆ ಕಾಂಟೆಂಟ್ ಕೊಟ್ಟೆ. ಇಟ್ಸ್ ವೆರಿ ಸ್ಯಾಡ್ ಮ್ಯಾಮ್, ಈ ರೀತಿ ಅವ್ರುಗಳು ನನ್ನ ಟ್ರೀಟ್ ಮಾಡಿದ್ರು. ಈ ಮೊಮೆಂಟ್ ಅಲ್ಲಿ ಏನಾದ್ರು ನಾನು ರಾಂಗ್ ಡಿಸಿಷನ್ ಮಾಡ್ಬಿಟ್ನಾ ಅಂತ ಏನಾದ್ರು ಅನ್ಸ್ತಿದ್ಯಾ? ರಾಂಗ್ ಡಿಸಿಷನ್ ಮಾಡಕ್ಕೆ ನಂಗೆ ಮೇ ಬಿ ಗೆಟಿಂಗ್ ಇಂಟು ಬಿಗ್ ಬಾಸ್ ಒಪ್ಕೊಂಡಿದ್ದು ಏನಾದ್ರು ರಾಂಗ್ ಡಿಸಿಷನ್ ಅನ್ನೋದು ಇಲ್ಲ. ಆತರ ಏನ್ ಅನ್ಸಿಲ್ಲ. ಬ್ರಿಲಿಯಂಟ್ ವೇದಿಕೆ, ಅದ್ಭುತವಾದಂತ ಪ್ಲಾಟ್ಫಾರ್ಮ್, ಇಷ್ಟೆಲ್ಲ ಕೊಡ್ತಾ ಇದೆ ನಂಗೆ. ನಂಗೆ ಅವ್ರ ಬಗ್ಗೆ ಏನು ಗಮನ, ಅವ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಂಗೆ. ಆದರೆ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಸೆಲೆಕ್ಟ್ ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟು. ಅದು ಈಸಿ ಟೀಮ್ ಅಲ್ಲ, ಅದು ಸಾವಿರಾರು ಜನ ಕೆಲಸ ಮಾಡ್ತಾರೆ ಬಿಹೈಂಡ್ ಒನ್ ಶೋ. 18 ಜನ ಅಲ್ಲಿ ಒಳಗಿರೋದು, ಆಚೆ ಸಾವಿರಾರು ಜನ, ಕ್ಯಾಮ್ರಾ, ಮೈಕು, ಸೆಟ್ಟು, ಸ್ಪಾಟ್ ಬಾಯ್ಸು, ಟಾಸ್ಕ್ ಮ್ಯಾನೇಜರ್ಸು, ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ. ಜೆನ್ಯೂನ್ಲಿ ಆ್ಯಕ್ಚುಲಿ ಒಳ್ಳೆ ಪ್ಲಾಟ್ಫಾರ್ಮ್, ಗ್ರೇಟ್ ಪ್ಲಾಟ್ಫಾರ್ಮ್ ಟು ಬಿ ಇನ್. ಬಿಕಾಸ್ ಎಷ್ಟೋ ಜನ ಅವ್ರ ಕೆಲಸ ಎಲ್ಲ ಬಿಟ್ಟು 9:30 ಕುತ್ಕೊಂಡು ಆ ಶೋ ನೋಡ್ತಾರೆ. ಆದ್ಮೇಲೆ ಇಟ್ ಇಸ್ ಅ ಮೋಸ್ಟ್ ವಾಚ್ ಶೋ, ಅಫ್ಕೋರ್ಸ್ ನೋಡ್ತಾರೆ ಜನ. ಸೊ ಅದಕ್ಕೋಸ್ಕರ ಆದ್ರೂ ಇರಬೇಕು ಆ ಕಾರ್ಯಕ್ರಮದಲ್ಲಿ. ನಮ್ಮ ಕಲೆ, ನಮ್ಮ ಹೆಸರು ಬೆಳಿಬೇಕು ಅಂದರೆ ಆ ಕಾರ್ಯಕ್ರಮ ಅದ್ಭುತವಾದಂಥ ಪ್ಲಾಟ್ಫಾರ್ಮ್. ಯಾರಿಗೆ ಆಗಿರಲಿ, ನಾಳೆ ನಿಮಗೆ ಕಾಲ್ ಬಂದರೆ ನೀವು 100% ಹೋಗ್ತೀರಾ. ಬಿಕಾಸ್ ಎಲ್ಲೊಂದು ಕಡೆ ನಿಮಗೂ ಆ ಹೆಸರು ಬೇಕು. ಆ ಹೆಸರು ಇಟ್ಕೊಂಡು ನೆಕ್ಸ್ಟ್ ನಾನು ಏನು ಮಾಡಬಹುದು ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ PR ಈ ಕಾರ್ಯಕ್ರಮ ಮಾಡೋದು. ಬಟ್ ಆ PR ನಂಗೆ ವರ್ಕೌಟ್ ಆಗಿಲ್ಲ ಅಷ್ಟೇ. ಬಟ್ ನೀವು ಸುದೀಪ್ ಸರ್ನ ಫಸ್ಟ್ ಡೇ ಮಾತಾಡಿಸಿದಾಗ ಬಿಗ್ ಬಾಸ್ ಶೋ ಏನಕ್ಕೆ ಏನ್ ಅನ್ನಿಸ್ತು ಅಂತ ಕೇಳಿದಾಗ ನೀವೊಂದು ಹೇಳಿದ್ರಿ, ಲೋ IQ ಕ್ರೆಂಚ್ ಶೋ ಅಂತ ಹೇಳಿ. ಅದೇನಾದ್ರೂ ಮುಳುವಾಯ್ತು ಅಂತ ತಮಗೆ ಅನಿಸ್ತದ್ಯಾ ಅಟ್ ದಿಸ್ ಮೊಮೆಂಟ್? ನಾನು ಅವ್ರಿಗೆ ಹೇಳಿದಾಗ ಆ ಅಭಿಪ್ರಾಯ ಜೆನ್ಯೂನ್ ಆಗಿತ್ತು. ನಾನು ಸುಳ್ಳು ಹೇಳಕ್ ಇಷ್ಟ ಇರಲಿಲ್ಲ. ಅವ್ರಿಗೆ ಇದ್ರ ಬಗ್ಗೆ ಮುಂಚೆ ಗೊತ್ತಿರಲಿಲ್ಲ. ಸ್ಟೇಜ್ ಮೇಲೆ ಅವ್ರಿಗೆ ಗೊತ್ತಾಗಿತ್ತು ಇದ್ರ ಬಗ್ಗೆ. ಸುಮ್ಮನೆ ಕೇಳಿದ್ರು ಟ್ರೋಲ್ ಮಾಡಿದ್ಯಾ ಅಂತ. ನಾನು ಇಲ್ಲ, ಆಕ್ಚುಲಿ ರೇಡಿಯೋನಲ್ಲಿ ಹೇಳಿದ್ದೀನಿ ಇಟ್ಸ್ ಅ ಕ್ರಿಂಜ್ ಶೋ. ಬಿಕಾಸ್ ನಾನು ಕೆಲವೊಂದು ಎಪಿಸೋಡ್ ನೋಡಿದ್ದೀನಿ, ಇದೆಲ್ಲ ನೋಡಿದಾಗ ಕ್ರಿಂಜ್ ಅನಿಸ್ತು ನನಗೆ. ಆ್ಯಂಡ್ ಜೆನ್ಯೂನಾಗಿ ಐ ವಾಂಟ್ ಟು ಬಿ ಆನೆಸ್ಟ್, ನಂಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಕ್ರಿಂಜ್ ಅನಿಸ್ತು, ಲೋ IQ ಅನಿಸ್ತು, ಅದೇ ಹೇಳಿದೆ ಅಂತ. ಅದಕ್ಕೆ ಅವ್ರು ಕಾಲು ಎಳೆದ್ರು, ರೋಸ್ಟ್ ಮಾಡಿದ್ರು ಅವ್ರದೇ ಆದಂಥ ಸ್ಟೈಲಲ್ಲಿ. ಆಮೇಲೆ ಒಂದು ಇನ್ಸ್ಟೆಂಟ್ ಕರ್ಮ ಬೇರೆ ಬಂತು, ನನ್ನ ತಲೆ ಬಂದು ಸಿಕ್ಕಾಕೊಂಥದ್ದು, ಅದೆಲ್ಲ ನಡೀತು. ಬಟ್ ಅಲ್ಲಿ ಹೋಗಿ ಆಟ ಆಡಿದಾಗ ಅದು ಸ್ವಲ್ಪ ಡಿಫ್ರೆಂಟ್. ಯಾಕಂದ್ರೆ ಅಲ್ಲಿ ಊಟ ಇರಲ್ಲ, ನಿದ್ದೆ ಇರಲ್ಲ, ಅಲ್ಲಿ ನಾನು ಆಟ ಆಡ್ತಾ ಇದ್ದೀನಿ. ಸೊ ಇಲ್ಲಿ TV ನೋಡೋದಕ್ಕೂ ಅಲ್ಲಿ ಹೋಗಿ ಆಟ ಆಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಬಟ್ ಅಂಥ ಆಟದಲ್ಲೂ ತುಂಬಾ ಓವರ್ ಆಕ್ಟಿಂಗ್ ಮಾಡುವಂತ ವ್ಯಕ್ತಿಗಳನ್ನ ನೋಡ್ಬಿಟ್ಟು ಈ ನನ್ನ ಮಕ್ಕಳು ಕ್ರಿಂಜ್ ಅನ್ಸ್ತು ನಂಗೆ ಅಷ್ಟೇ. ಓಕೆ, ನಾನು ಶೋ ಬಗ್ಗೆ ಆಚೆಗಡೆಯಿಂದ ಕೂಡ ನೀವು ನೋಡಿದ್ರಿ ಬಿಗ್ ಬಾಸ್ ನ, ಒಳಗಡೆ ತಾವೇ ಕಂಟೆಸ್ಟೆಂಟ್ ಆಗಿ ಕೂಡ ಹೋಗಿದ್ರಿ. ಏನ್ ಡಿಫ್ರೆನ್ಸ್ ಇವಾಗ ಅನ್ನಿಸ್ತಾ ಇದೆ? ನೀವು ಆಚೆಗಡೆ ಅಂದ್ಕೊಂಡಿದ್ದಕ್ಕೂ ಒಳಗಡೆ ಹೋದಾಗ್ಲೂ ಏನಾದ್ರೂ ಚೇಂಜಸ್ ಆಗಿದ್ಯಾ ನಿಮ್ಮ ಪ್ರಾಸ್ಪೆಕ್ಟಿವ್? ಫೇಕ್ ಆಗಿರ್ಬೇಕು, ಫೇಕ್ ಆಗಿ ಮಾತಾಡ್ಬೇಕು, ಮುಖ ಕೊಡ್ದಂಗೆ ಮಾತಾಡಂಗಿಲ್ಲ.
ಬರಲ್ಲ, ರೆಸ್ಪಾನ್ಸಸ್ ಬರಲ್ಲ. ಶುಗರ್ ಕೋಟೆಡ್ ಆಗಿರ್ಬೇಕು. ಶುಗರ್ ಕೋಟೆಡ್ ಆಗಿರ್ಬೇಕು, ಶುಗರ್ ಕೋಟೆಡ್ ಆಗೇ ಮಾತಾಡ್ಬೇಕು. ಎಲ್ಲಿ ಶುಗರ್ ಕೋಟಿಂಗ್ ಮಾಡ್ಬೇಕು ಅಲ್ಲಿ ಶುಗರ್ ಕೋಟಿಂಗ್ ಮಾಡ್ಬೇಕು. ಅದಾದ್ಮೇಲೆ ಹಿಂದೆ ಹೋಗ್ಬಿಟ್ಟು ಸ್ವಲ್ಪ ಬಿಚಿಂಗು ಮಾಡ್ಬೇಕಲ್ಲ ಬೇರೆಯವ್ರ ಬಗ್ಗೆ ಅವ್ರ ಬೆನ್ ಹಿಂದೆ ಮಾತಾಡ್ಬೇಕಲ್ಲ. ಸೊ ಅದು ಇದೆ. ಓಕೆ, ಸೊ ತಾವು ನೋಡಿದಂತಹ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಸಿಕ್ಕಾಪಟ್ಟೆ ಮಾಸ್ಕ್ ಹಾಕೊಂಡೇ ಇದ್ದಾರೆ ಇನ್ನು ಅಂತ ಅನ್ಸೋದು ಯಾರು? ಅದೇ ಅಶ್ವಿನಿ ಗೌಡ. ಓಕೆ, ಮಾಸ್ಕ್ ಹಾಕಿದ್ದಾರೆ. ಬಂದಿದ್ದೆ ನಾನೇ ಗೊತ್ತಾಯ್ತು. ಬಂದಿದ್ದು ಸೆಕೆಂಡ್ ಡೇನೋ ಏನೋ. ಸೊ ಯಾರು ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ, ಹೇಗಿದೇನೋ ಹಾಗೆ ಇದ್ದಾರೆ ಅನ್ನೋರು ಯಾರು ಅನ್ನಿಸ್ತು? ಪಾಪ ಮಲ್ಲಮ್ಮ, ಸೋ ಸ್ವೀಟ್, ಶಿ ಇಸ್ ವೆರಿ ಸ್ವೀಟ್. ಅವ್ರಿಗೆ ಗೊತ್ತಿಲ್ಲ ಈ ಆಟದಲ್ಲಿ ಹಿಂಗೆಲ್ಲ ಇರುತ್ತೆ ಅಂತ. ಅಂದ್ರೆ ಟಾಸ್ಕ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ, ಸ್ವೀಟ್ ಹಾರ್ಟ್. ಬಟ್ ಅಲ್ಲಿ ಉಳ್ಕೋಬೇಕು ಅಂದ್ರೆ ಈ ತರದ್ ನರಿಗಳಾಗಿರ್ಬೇಕು ಕೆಲವೊಂದ್ಸಲ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಪಾಪ ಅನ್ಸುತ್ತೆ ಅವ್ರು ನೋಡಿದಾಗ. ಡ್ರಾಮಾ ಕ್ವೀನ್ ಯಾರು? ಡ್ರಾಮಾ ಕ್ವೀನ್ ಅಥವಾ ಡ್ರಾಮಾ ಕಿಂಗ್? ಡ್ರಾಮಾ ಕಿಂಗ್ ಅಭಿಷೇಕ್ ಫರ್ ಶೋರ್. ಡ್ರಾಮಾ ಕ್ವೀನ್ ಅಶ್ವಿನಿ ಅಂದ್ರೆ ಗೌಡ ಅಲ್ಲ, ಅಶ್ವಿನಿ ಗೌಡ ಅಂತ ಹೇಳ್ತೀರಾ? ಓಕೆ. ಹಾಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿದಾಗ ಎಷ್ಟೊಂದು ಜನಕ್ಕೆ ಬಿಗ್ ಬಾಸ್ ಕಾಲ್ ಬಂದಿದೆ, ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಆಗಿ ನಾನು ಹೋಗ್ತಿದ್ದೀನಿ ಅಂದ ತಕ್ಷಣ ಬಹಳಷ್ಟು ರೀತಿಯ ಕ್ರೇಜಿ ಥಿಂಗ್ಸ್ ನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ತಾವು ಆ ಥರದ್ದು ಏನಾದ್ರು ಮಾಡಿದ್ರಾ? ಕ್ರೇಜಿ ಥಿಂಗ್ಸ್ ಎಲ್ಲ ಏನ್ ಮಾಡ್ಕೊಂಡು ಹೋಗಿಲ್ಲ. ಐ ಥಿಂಕ್ ಕ್ರೇಜಿ ಥಿಂಗ್ಸ್ ಹ್ಯಾಪನ್ ಟು ಮೀ. ಅಂದ್ರೆ ನನ್ನ ಲೈಫಲ್ಲಿ ನಾರ್ಮಲಿ ನಾನು ಅಪ್ಪ ಅಮ್ಮ ಅಣ್ಣ ಅಷ್ಟೆಲ್ಲ ಪ್ರಾಪರ್ ಆಗಿ ಮೀಟ್ ಮಾಡೋದು, ಒಟ್ಟಿಗೆ ಕುತ್ಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ತಾ ಇರಲಿಲ್ಲ. ನಮ್ಮ ಕೆಲಸ ಮುಗಿಸ್ಕೊಂಡು ನಮ್ಮ ಜಾಗಕ್ಕೆ ಹೋಗ್ತಾ ಇದ್ವಿ, ಬ್ಯುಸಿ ಇರ್ತಾ ಇದ್ವಿ. ಬಟ್ ಈ ಒಂದು ಶೋ ಯುನೈಟೆಡ್ ಮೈ ಫ್ಯಾಮಿಲಿ. ಎಲ್ಲರೂ ಒಟ್ಟಿಗೆ ಬಂದು ನಿಂಗೆ ಬಟ್ಟೆ ಬೇಕಾ, ನಿಂಗೆ ಅದು ಬೇಕಾ, ನಿಂಗೆ ಇದು ಬೇಕಾ ಅಂತ ಒಟ್ಟಿಗೆ ಬಂದು ಎಲ್ಲರೂ ಬಂದು ಕುತ್ಕೊಂಡ್ರು. ಸಿಕ್ಕಾಬಡೆ ಸಪೋರ್ಟ್ ಇತ್ತು. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಕಷ್ಟ ಆಗ್ಬಿಡುತ್ತೆ ಆ ಶೋನಲ್ಲಿ. ಯಾರಾದ್ರೂ ಹೆಲ್ಪ್ ಬೇಕೇ ಬೇಕು, ಬೆನ್ನೆಲುವಾಗಿ ನಿಲ್ಬೇಕು. ಸೊ ಆ ರೀತಿ ಫ್ಯಾಮಿಲಿಯಿಂದ ಸಿಕ್ಕಾಬಡೆ ಸಪೋರ್ಟ್ ಸಿಕ್ತು. ಐ ಥಿಂಕ್ ಪಡ್ಕೊಂಡಿದ್ದೀನಿ ಕೆಲವೊಂದು ವಿಷಯಗಳು, ಕಳ್ಕೊಂಡೆ. ಒಂದು ಗ್ರೇಟ್ ಆಪರ್ಚುನಿಟಿ ಕಳ್ಕೊಂಡೆ. ಕೆಲಸ ಎಲ್ಲ ಬಿಟ್ಟು ತುಂಬ ದೊಡ್ಡ ಹೆಸರು ಮಾಡಬೇಕು ಅಂತ ಬಂದು ಕನಸುಗಳನ್ನ ಕಟ್ಕೊಂಡ್ ಬಂದಿದ್ದೆ. ಏನು ಮಾಡ್ತಾರೆ ಕೆಲವೊಂದ್ಸಲ ಜಂಟಿಗಳು ಅಂತ ಕಟ್ಬಿಟ್ರೆ ಅದು ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಬೇತಾಳನ್ ಥರ ಇರ್ಬೋದು ನನ್ನ ಪಕ್ಕದಲ್ಲೇ. ಸೊ ಕಳ್ಕೊಂಡೆ ಕೂಡ ಎಷ್ಟೋ ವಿಷಯಗಳನ್ನ. ಬಟ್ ಪಡ್ಕೊಂಡಿದ್ದು ಇದೆ. ಐ ಕಾಂಟ್ ಲೈ, ಆನೆಸ್ಟ್ ಆಗಿ ಹೇಳ್ಬೇಕು, ಪಡ್ಕೊಂಡಿದ್ದೀನಿ. ಇವತ್ತು ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಪಡ್ಕೊಂಡಿದ್ದೆ ಮ್ಯಾಮ್. ಸೊ ಆನೆಸ್ಟ್ಲಿ ಬಟ್ ಮೇ ಬಿ ಜೆನ್ಯೂನ್ ಆಗಿರೋರಿಗೆ ಅಲ್ಲಿ ಜಾಗ ಇಲ್ಲ ಅನ್ಸುತ್ತೆ, ಕಳಿಸ್ಬಿಟ್ರು. ಓಕೆ, ಇರಲಿ, ಇಟ್ಸ್ ಓಕೆ. ಬಟ್ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನ ಶೋಕೇಸ್ ಮಾಡುವಂತಹ ಪ್ಲಾಟ್ಫಾರ್ಮ್ ಬಿಗ್ ಬಾಸ್. ಬಟ್ ಹಾಗಾದ್ರೆ ಜೆನ್ಯೂನ್ ಆಗಿರೋರ್ನ ಕಳಿಸ್ಬಿಡ್ತಾರೆ ಅಂದ್ರೆ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಿ? ನಿಜವಾದ ವ್ಯಕ್ತಿತ್ವ ಅನ್ನೋದು ಕಷ್ಟ. ನಿಜವಾದ ವ್ಯಕ್ತಿತ್ವನ ಶೋಕೇಸ್ ಮಾಡಬೇಕು ಅಂದ್ರೆ ಆ ನಿಜವಾದ ವ್ಯಕ್ತಿತ್ವ ಫೇಕ್ ಆಗಿದ್ರೆ ಶೋಕೇಸ್ ಮಾಡ್ಬೋದು ಚೆನ್ನಾಗಿ. ನಿಜವಾದ ವ್ಯಕ್ತಿತ್ವ ಜೆನ್ಯೂನ್ ಆಗಿದ್ರೆ ಆಗಲ್ಲ ಮೋಸ್ಟ್ಲಿ. ಸೊ ಇಷ್ಟು ದಿನ ಅದೇ ಒಂದ್ ವಾರ ಇದ್ರಿ ತಾವು. ಸೊ ನಿಮ್ಗೆ ಏನಾದ್ರು ಯಾರು ನೆಕ್ಸ್ಟ್ ಎಲಿಮಿನೇಟ್ ಆಗ್ತಾರೆ ಅಂತ ಕೇಳಿದ್ರೆ ಯಾರ ಹೆಸರು ತಗೋತೀರಿ? ಮೋಸ್ಟ್ಲಿ ಜಾನ್ವಿ ಅನ್ಸುತ್ತೆ. ಜಾನ್ವಿ ಯಾಕೆ? ಆಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ನೋಡದೆ ಗೊತ್ತಾಗುತ್ತೆ. ಫಸ್ಟ್ ಅಂದ್ರೆ ನನ್ನ ಕರಿಬಸಪ್ಪ ಅವ್ರು ಕಂಪೇರ್ ಮಾಡಿದ್ರೆ ಅವ್ರು ಇನ್ನೂ ಕಮ್ಮಿ. ಅವ್ರು ಕೆಲವು ಜನ ಇದಾರೆ ಮಾತಾಡೋದೇ ಇಲ್ಲ. ನಮ್ಮ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಹೇಳ್ತಾ ಇದಾರೆ, ಅವ್ರುಗಳು ಇನ್ನೂ ಮಾತಾಡೋದೇ ಇಲ್ಲ. ಬಟ್ ಇನ್ನೂ ಕಾಣಿಸ್ಕೊಂತಾ ಇದಾರೆ ಏನು ಮಾಡ್ದೇನೆ. ಸುಮ್ಮನೆ ಬಂದು ಎಷ್ಟೋ ಸೀನ್ಗಳಲ್ಲಿ ಸ್ಲೋ ಮೋಷನ್ ವಾಕು ಅದೆಲ್ಲ ಟೆಲಿಕಾಸ್ಟ್ ಮಾಡ್ತಾರೆ. ಅದೆಲ್ಲ ನಾವು ಮಾತಾಡೋದು ಟೆಲಿಕಾಸ್ಟ್ ಮಾಡಿಲ್ಲ ನಾವು. ನಂದು ಮಾತ್ರ OTT ಪ್ಲಾಟ್ಫಾರ್ಮ್ಗೆ ಸೈನ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವ್ರು. ಸೊ ನೋ ಮ್ಯಾಮ್, ಇಟ್ಸ್ ವೆರಿ ಸ್ಯಾಡ್. ನಾನು ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇರೋದು. ಇಟ್ಸ್ ಜಸ್ಟ್ ವೆರಿ ಇನ್ ಏನ್ ಖುಷಿಗೆ ನನ್ನ ಕರೆದ್ರು ಅಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ ಮ್ಯಾಮ್. ಲೆಟ್ ಮೀ ಶೋ ಯು ಸಮಥಿಂಗ್. ಯಾ ಪ್ಲೀಸ್. ಮ್ಯಾಮ್, ಸೊ ಇಲ್ಲಿಂದ ಸ್ವಲ್ಪ ಜೋರಾಗಿ ಓದಿ ಮ್ಯಾಮ್. ಇದೆಲ್ಲ ಟ್ವೀಟ್ಸ್ ಬಂದಿತ್ತು, ರೈಟ್ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇರಿ ಮ್ಯಾಮ್. I think Ajay Amit will return to BBK12 at any time, I guess. Short top 5. Okay. He is too mature for Big Boss, meaning to say he had no opportunity to speak up. More screen space was obtained by these ladies and Gilly, in my opinion. It's maker's loss anta kalsidare. Okay, if Amit doesn't return. Okay, Amit ge cringe fest. ಲೋ IQ ಶೋ ಅಂದಿದ್ದಕ್ಕೆ ಕರೆಸಿ 1 ವೀಕ್ಗೆ ಗೇಟ್ ಪಾಸ್ ಕೊಟ್ಬಿಟ್ರ? ಇದು ನನ್ನ ಪ್ರಶ್ನೆನೂ ಆಗಿತ್ತು. ಬಟ್ ಕಂಟೆಸ್ಟೆಂಟ್ಸ್ ಪ್ರೆಸೆಂಟ್ ದೇರ್ ಪ್ರೂವಿಂಗ್ ಹಿಮ್ ರೈಟ್. ಅಮಿತ್ ಇರ್ಬೇಕಿತ್ತು. ದೇರ್ ಸೋ ಮೆನಿ ಮೆಸೇಜಸ್. ಇದೆಲ್ಲ ನಾನು ಕೆಲವೊಂದು ಸ್ಕ್ರೀನ್ ಶಾಟ್ಸ್ ಯಾರೋ ಕಳಿಸಿದ್ದು. ಬಟ್ ಟ್ವಿಟರ್ ಅಲ್ಲಿ ಬ್ರಿಂಗ್ ಅಮಿತ್ ಬ್ಯಾಕ್ ಅನ್ನುವಂತ ಒಂದು ಹ್ಯಾಶ್ ಟ್ಯಾಗ್ ಎಲ್ಲ ಆಗ್ತಾ ಇದೆ. ಇಟ್ಸ್ ಜಸ್ಟ್ ಸೋ ಮಚ್ ಲವ್ ಮ್ಯಾಮ್. ಅಲ್ಲ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟೀಮ್ ಅಲ್ಲೇ ಹೋಗ್ತಾ ಇರೋದು. ನಾಳೆ ದಿನ ನಿಮ್ಗೆ ಕಾಲ್ ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗೇನಿಲ್ಲ.
ಅದ್ರದ್ದು ಕಾಲ್ ಏನಾದ್ರು ಮಾಡಿದ್ರೆ ಖಂಡಿತ ಹೋಗ್ತೀನಿ, ಅಫ್ಕೋರ್ಸ್ ಹೋಗ್ತೀನಿ. ಬಟ್ ಹೋದಾಗ ಯಾವ ಈ ಅಮಿತ್ ನಲ್ಲಿ ಈ ಹಿಂದೆ ನಾವು ಒಂದು ವಾರದಲ್ಲಿ ಅಮಿತ್ ನೇನ್ ಕಂಡಿದ್ವಲ್ಲ, ಆ ಅಮಿತ್ ಅಲ್ಲಿ ಏನ್ ಚೇಂಜಸ್ ಇರುತ್ತೆ? ಮುಖವಾಡಗಳನ್ನ ಬಯಲ್ ಮಾಡ್ತೀನಿ ಅಷ್ಟೇ. ಅದ್ರ ಬಗ್ಗೆ ಮಾತಾಡ್ತೀನಿ, ಸ್ವಲ್ಪ ಸೀರಿಯಸ್ ಆಗಿ ಮುಖಕ್ಕೆ ಹೊಡೆದಂಗೆ ಮಾತಾಡ್ತೀನಿ. ಅಷ್ಟ್ರಲ್ಲಿ ಅವರು ಸ್ವಲ್ಪ ಟ್ರೈನ್ ಆಗಿರ್ತಾರೆ, ನಾನು ಸ್ವಲ್ಪ ಟ್ರೈನ್ ಆಗಿರ್ತೀನಿ. ಹೋಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಬೇಕೋ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ. ಐ ಥಿಂಕ್ ಐ ಜೆನ್ಯೂನ್ಲಿ ಅದೊಂದು ನಾನು ಸೈಲೆಂಟ್ ಆಗಿದ್ದೆ, ಮನುಷ್ಯತ್ವ ಅಂದ್ಕೊಂಡಿದ್ದೆ. ಬೆಲೆ ಇಲ್ಲ ಮನುಷ್ಯತ್ವಕ್ಕೆ, ಎಂಥ ದೊಡ್ಡ ಪ್ಲಾಟ್ಫಾರ್ಮ್ ಇದ್ರೂ ಬೆಲೆ ಇಲ್ಲ.